ಬಿಸಿ ಊಟ ಸೇವಿಸಿ 50ಕ್ಕೂ ಅಧಿಕ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿರುವ ಘಟನೆ ತಾಲೂಕಿನ ಜಮಲಾಪುರ್ ಗ್ರಾಮದ ಸರಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಂಗಳವಾರ ನಡೆದಿದೆ. ಅಸ್ವಸ್ಥ ವಿದ್ಯಾರ್ಥಿಗಳನ್ನು ಔರಾದ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. जेवण झाल्यावर झालं जेवणात काय होतं काय म्हणकडे कमर्शी थोडं सरकार इकडे मारी म्हणून सीधा तोंड थांबा. पहिल्यांदा झालं का असं अशावर कमी झाले का भरलो गेलं तेच ಇವತ್ತು ಮಧ್ಯಾಹ್ನ ಜಮಲ್ಪುರ್ ಊರಿನಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳು ಪ್ರಾಥಮಿಕ ಶಾಲೆಯ ಮಕ್ಕಳು ಸುಮಾರು 1.5 ಗಂಟೆ 2 ಗಂಟೆ ಸುಮಾರಿಗೆ ಊಟ ಮಾಡಿದರು. ಊಟ ಮಾಡಿದ ಬಳಿಕ ಒಂದು ಅರ್ಧ ಗಂಟೆ 1 ಗಂಟೆ ಆದಮೇಲೆ ಒಂದು ಸ್ವಲ್ಪ ಜನ ಮಕ್ಕಳಿಗೆ ವಾಮಿಟಿಂಗ್ ಆಗ್ತಾಯಿತ್ತು. ಆಮೇಲೆ ಸ್ವಲ್ಪ ಮಕ್ಕಳಿಗೆಲ್ಲ ಸ್ಟಮಕ್ ಪೇನ್ ಇತ್ತು. ಸೊ ಹಾಗಾಗಿ ಹೊರಗೆ ಆದಮೇಲೆ ಅಲ್ಲಿರೋ ಟೀಚರ್ಸು ಅಲ್ಲಿರೋ ಎಲ್ಲ ಮಕ್ಕಳಿಗೂ ಊಟ ಮಾಡಿದ್ದಾರೆ. ಎಲ್ಲರೂ ಗೌರ್ಮೆಂಟ್ ಹಾಸ್ಪಿಟಲ್ ಔರಾದ್ಗೆ ಶಿಫ್ಟ್ ಮಾಡಿದ್ದಾರೆ. ಇವಾಗ ಸದ್ಯಕ್ಕೆ ಎಲ್ಲ ಮಕ್ಕಳು ಸೇಫ್ ಆಗಿದ್ದಾರೆ. ಡಾಕ್ಟರ್ಸ್ ಎಲ್ಲ ತೀವ್ರ ನಿಗಾ ವಹಿಸ್ತಾ ಇದ್ದಾರೆ. ಯಾವುದೇ ಮಕ್ಕಳಿಗೂ ಏನು ತೊಂದರೆ ಆಗಿಲ್ಲ. ಅದರಲ್ಲಿ ಒಂದು ಮಗು ಸಾಕ್ಷಿ ಅನ್ನೋದು ಸ್ವಲ್ಪ ತಲೆ ಸುತ್ತ ಇತ್ತು. ಸೊ ಹಾಗಾಗಿ ಆ ಮಗುವಿಗೆ ಪ್ರಿಕಾಷನರಿ ಮೆಷರ್ ಆಗಿ ಬ್ರಿಮ್ಸ್ಗೆ ಶಿಫ್ಟ್ ಮಾಡಲಾಗಿದೆ. ಅದು ಕೂಡ ಡೇಂಜರ್ ಝೋನಿಂದ ಸೇಫ್ ಝೋನಲ್ಲಿದೆ. ಅದನ್ನು ಬಿಟ್ಟು ಇದು ಆಗಿರೋದು ಮಕ್ಕಳ ಹೇಳಿಕೆ ಪ್ರಕಾರ, ನಾವೆಲ್ಲ ತನಿಖೆ ಮಾಡಿಲ್ಲ. ಮಕ್ಕಳು ಮತ್ತು ಗ್ರಾಮಸ್ಥರ ಹೇಳಿಕೆ ಪ್ರಕಾರ ಅನ್ನದಲ್ಲಿ ನುಸಿ ಅಥವಾ ಏನು ಅನ್ನ ಮತ್ತು ಬೇಳೆ ಮಾಡಿ ಸ್ವಲ್ಪ ಹುಳುಗಳು ಕಾಣಿಸ್ಕೊಂಡಿದೆ ಅಂತ ಮಕ್ಕಳುಗಳು ಹೇಳಿದರು. ಮಕ್ಕಳು ಹೇಳ್ತಾ ಇದ್ದಾರೆ ಸರ್. ಮಕ್ಕಳು ಹೇಳ್ತಿದ್ರು. ಅದರಿಂದನೇ ವಾಮಿಟಿಂಗ್ ಸ್ಟಾರ್ಟ್ ಆಯಿತು ಅಂತ 1-2 ಮಕ್ಕಳು ಹುಡುಗಿಯರು ಹೇಳಿದ್ರು. ಸರ್ ನೀರಿನಿಂದ ನೀರಿನಿಂದ ಗೊತ್ತಿಲ್ಲ ನಮಗಿನ್ನೂ. ಹೋಗಿ ವಿಚಾರಣೆ ಮಾಡಿದಾಗೆ ಗೊತ್ತಾಗಬೇಕು. ಇವಾಗ ಜಸ್ಟ್ ತಾನೇ ನಮಗೆ 3 ಗಂಟೆಗೆ ಸ್ಕೂಲಿಂದ ಇನ್ಫಾರ್ಮೇಷನ್ ಬಂದ ಬಳಿಕ ನಾವು ಇವರು ಮತ್ತು ಸಿ ಪಿ ಅವರೆಲ್ಲ ಹಾಸ್ಪಿಟಲ್ ಇವಾಗ ಒಂದ್ಸರಿ ವಿಚಾರಣೆ ಮಾಡಿ ಎನ್ಕ್ವೈರಿ ಮಾಡಿದ್ಮೇಲೆ ಅದು ಮೂಲ ರೀಸನ್ ಏನಿದೆ ಅಂತ. ಈ ಮಕ್ಕಳ ವ್ಯವಸ್ಥೆ ಹೇಗಿದೆ ಸರ್? ಚೆನ್ನಾಗಿದ್ದಾರೆ, ಆರಾಮಾಗಿದ್ದಾರೆ. ಯಾರಿಗೇನು ಮಕ್ಕಳಿಗೆ ಅಂತ ಯಾರಿಗೂ ಎಲ್ಲ ಸುರಕ್ಷಿತ. ಸರ್ ತಮ್ಮ ಹೆಸರು? ಮಹೇಶ್ ಪಾಟೀಲ್ ಅಂತ. ಸುಮಾರು 2 ಗಂಟೆಗೆ ಇದು ನಮಗೆ ಮಾಹಿತಿ ಬಂತು. ಜಮಾಲ್ಪುರ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು 58 ಮಕ್ಕಳಿಗೆ ಹೊಟ್ಟೆ ನೋವುದು ಮತ್ತು ವಾಮಿಟಿಂಗ್ ಆಗುವುದು, ಆ ಥರ ಚಕ್ಕರ್ ಬರೋಕ್ಕಾಗ್ತಿದೆ. ಅದರಿಂದ ಅತಿ ಅರ್ಜೆಂಟವಾಗಿ ನಾವು ಅಲ್ಲಿಂದ ಪ್ರಾಥಮಿಕ ಆರೋಗ್ಯ ಅಧಿಕಾರಿಗಳು ಸರ್ಕಾರಿ ಆಸ್ಪತ್ರೆ ಅವರಿಗೆ ದಾಖಲಿಸಿದ್ದಾರೆ. ಅದರಲ್ಲಿ ಎಲ್ಲ ಮಕ್ಕಳಿಗೆ ಇನ್ಸುಲಿನ್ ಎಲ್ಲ ಕೊಟ್ಟು ಅವರನ್ನು ಇದು ಮಾಡಲಾಗಿದೆ. ಒಂದು ಮಗು ಸ್ವಲ್ಪ ಅವರಿಗೆ ಚಕ್ಕರ್ ಬರ್ತಾ ಇತ್ತು, ಸೀರಿಯಸ್ ಆಗಿದ್ದರು. ಅದಕ್ಕಿಂತ ಹೆಚ್ಚಿನ ತಪಾಸಣೆಗಾಗಿ ಪ್ರಿನ್ಸ್ಗೆ ದಾಖಲು ಮಾಡಲಾಗಿದೆ. ಸರ್ ಊಟ ಎಲ್ಲ ಚೆಕ್ ಮಾಡಕ್ಕೆ ಕಳಿಸಿದ್ರಿ ಸರ್? ಇಲ್ಲ, ಊಟ ಚೆಕ್ ಮಾಡೋಕ್ಕೆ ನಾವು ಊಟ ಮಿಡ್ ಡೇ ಮೀಲ್ ಇಡಿ ಆಫೀಸರ್ ಇದ್ದಾರೆ. ಅವ್ರ ಜೊತೆಗೆ ನಮ್ಮ ತಾಲೂಕು ಪಂಚಾಯತ್ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿ ಕೂಡ ಹೋಗಿದ್ದಾರೆ. ಸ್ಯಾಂಪಲ್ ತಂದ ಮೇಲೆ ಮುಂದಿನ ಕಾರ್ಯ ನೀರಿನ ಸ್ಯಾಂಪಲ್ ಕಳಿಸಿರಿ ಸರ್? ಸ್ಯಾಂಪಲ್ ತೊಗೊಂಡು ಬಂದಿದ್ದಾರೆ. ಅದನ್ನು ಮುಂದಿನ ತನಿಖೆಗಾಗಿ ಮಾಡಿ ತಾಲೂಕು ಆಡಳಿತ ಜಿಲ್ಲಾಡಳಿತದಿಂದ ಅದರ ಮೇಲೆ ಮುಂದಿನ ಕ್ರಮ ಕೈಗೊಳ್ಳಬೇಕು. ಸರ್ ಇದು ಟೀಚರ್ಸ್ ಫಸ್ಟ್ ಊಟ ಮಾಡಬೇಕಂದ್ರೆ ಟೀಚರ್ ಊಟ ಮಾಡಬೇಕಲ್ಲ ಸರ್? ಸರ್ಕಾರ ಫಸ್ಟು ಟೀಚರ್ ಊಟ ಮಾಡಬೇಕು, ನಂತರ ಮಕ್ಕಳು ಕೊಡಬೇಕು. ನಿಯಮದಂತೆ ಅಲ್ಲಿನ ಮುಖ್ಯೋಪಾಧ್ಯಾಯರು ಗುರುಗಳು ಮೊದಲು ಊಟದ ರುಚಿ ನೋಡಿ ಅದಾದ ಮೇಲೆ ಮಕ್ಕಳಿಗೆ ಕೊಡಬೇಕಂತಿದೆ. ಹಾಂ ಸರ್. ಅದು ಏನಾಗಿದೆ ಅಂತ ಮುಂದಿನ ತನಿಖೆ ಮಾಡಿ ಅದರ ಮುಂದೆ ಫಲಿತಾಂಶ ಏನಿದೆ ನಾವು ಮಾತ್ರ ಹೇಳ್ತೀವಿ. ಸರ್ ತಮ್ಮ ಹೆಸರು? ಕಿರಣ್ ಪಾಟೀಲ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ. ಥ್ಯಾಂಕ್ ಯು.